ಮಿತ್ರರೇ ನಮಸ್ಕಾರ. ಮಿತ್ರರೇ, 2027 ಚುನಾವಣಾ ವರ್ಷ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕೆ ಅಂತಂದರೆ 7 ರಾಜ್ಯಗಳಲ್ಲಿ ಚುನಾವಣೆ ಇದೆ. ಅದರಲ್ಲೂ ಮುಖ್ಯವಾಗಿ ಉತ್ತರ ಪ್ರದೇಶ, ಪಂಜಾಬ್, ಗುಜರಾತ್ನಂತಹ ರಾಜ್ಯಗಳಲ್ಲಿ ಚುನಾವಣೆ ನಡೆಯೋದಕ್ಕಿದೆ. ಹೀಗಾಗಿ 2027 ಪೂರ್ತಿ ಈ ದೇಶ ಚುನಾವಣೆಯಲ್ಲೇ ಮುಳುಗಿರುತ್ತೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಬಿಜೆಪಿ ಉತ್ತರ ಪ್ರದೇಶದ ಚುನಾವಣೆಯನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡುತ್ತೆ. ಅದರಲ್ಲೇನು ಯಾವುದೇ ಡೌಟ್ ಇಲ್ಲ. ಯಾಕೆ ಅಂತಂದರೆ UPಯಲ್ಲಿ ಅವರು 3ನೇ ಬಾರಿಗೆ ಅಧಿಕಾರಕ್ಕೆ ಬರಲೇಬೇಕು. ಹಾಗೆ ಬಂದಿದ್ದೇ ಆದರೆ 2029 ಕನಸನ್ನು ಕಾಣಬಹುದು. ಒಂದು ವೇಳೆ ಉತ್ತರ ಪ್ರದೇಶ ಕೈ ತಪ್ಪು ಹೋದರೆ 2029ರಲ್ಲೂ ಕೂಡ ಬಿಜೆಪಿಗೆ ತುಂಬ ಟಫ್ ಆಗುತ್ತೆ. ಹೀಗಾಗಿ UP ವಿಚಾರದಲ್ಲಿ ಅವರು ರಾಜಿ ಆಗೋದೇ ಇಲ್ಲ. ಅದಕ್ಕೇನೇನು ಮಾಡಬೇಕೋ ಎಲ್ಲವುದನ್ನು ಈಗಿನಿಂದಲೇ ಮಾಡ್ತಾ ಇದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ? ಕೇವಲ UPಯನ್ನು ಮಾತ್ರ ಈ ಬಾರಿ ಬಿಜೆಪಿ ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. UPಯ ಜೊತೆಗೆ ಪಂಜಾಬ್ನಲ್ಲೂ ಕೂಡ ಕಮಲವನ್ನು ಅರಳಿಸಬೇಕು ಅಂತ ಸ್ಕೆಚ್ ರೆಡಿಯಾಗಿದೆ. ಸ್ವತಃ ಅಮಿತ್ ಶಾ ಅವರೇ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಬಂಗಾಳದ ಚುನಾವಣೆ ಬಳಿಕ ಈಗ ಪಂಜಾಬ್ ಕಡೆಗೆ ಬಿಜೆಪಿ ದೃಷ್ಟಿ ಹಾಯಿಸಿದೆ. ಇದು ನಿಮಗೆ ಗೊತ್ತಿರುವಂತಹ ವಿಚಾರವೇ. ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದ್ರೆ ಇದೆಲ್ಲವೂ ಕೂಡ ನಿಮಗೆ ಅರ್ಥ ಆಗತ್ತೆ. ಆದರೆ ಪಂಜಾಬ್ನಲ್ಲಿ ಬಿಜೆಪಿಗೆ ಬಯಸದೆ ಲಾಡು ಬಂದು ಬಾಯಿಗೆ ಬೀಳ್ತಾ ಇದೆ. ಆಮ್ ಆದ್ಮಿ ಪಕ್ಷದ ಮುಖ್ಯಮಂತ್ರಿಗೆ ಮೇಲಿಂದ ಮೇಲೆ ಹಿನ್ನಡೆ ಆಗ್ತಾ ಇದೆ. ಆಮ್ ಆದ್ಮಿ ಪಕ್ಷ ಈ ಬಾರಿ ವಿಪಕ್ಷದಲ್ಲಿ ಕೂರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇಲ್ಲ. ಪಂಜಾಬ್ನಲ್ಲಿ ಒಂದು ವಿಚಿತ್ರ ರಾಜಕೀಯ ಸನ್ನಿವೇಶ ಮತ್ತು ರಾಜಕೀಯ ಬೆಳವಣಿಗೆಗಳು ನಡೆಯೋದಕ್ಕೆ ಶುರುವಾಗಿದೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಕ್ಷ ಇತಿಹಾಸದಲ್ಲೇ ಅತ್ಯಂತ ಸುಭದ್ರ ಸ್ಥಾನದಲ್ಲಿದೆ. ಯಾಕೆ ಅಂತಂದ್ರೆ ಬಹುತೇಕ ಎಲ್ಲಾ ರಾಜ್ಯಗಳನ್ನು ಅವರು ಆವರಿಸಿಕೊಂಡಿದ್ದಾರೆ. ಅಂತಹದ್ರಲ್ಲೂ ಬಿಜೆಪಿಗೆ ಕಬ್ಬಿಣದ ಕಡಲೆಯಾದಂತಹ ರಾಜ್ಯಗಳು ಯಾವುದು ಕೇಳಿದ್ರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು ಮತ್ತು ಕೇರಳ, ಉತ್ತರ ಭಾರತದ ವಿಚಾರಕ್ಕೆ ಬಂದ್ರೆ ಅದು ಪಂಜಾಬ್. ಹೇಳಬೇಕು ಅಂತಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಮಾಡಿದಂತಹ ಸಾಧನೆಯನ್ನ ಪಂಜಾಬ್ನಲ್ಲಿ ಬಿಜೆಪಿಗೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಮೊದಲನೇದಾಗಿ ಬಿಜೆಪಿ 2007 ಇರಬಹುದು, 2012 ಇರಬಹುದು. ಆಗ ಬಿಜೆಪಿ ಪಂಜಾಬ್ನಲ್ಲಿ ಬಹಳ ಉತ್ತಮ ಸ್ಥಿತಿಯಲ್ಲೇ ಇತ್ತು. ಬಿಜೆಪಿಯ ಸಪೋರ್ಟ್ ಇಲ್ಲದೆ ಅಕಾಲಿ ದಳ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಿಂಗ್ ಮೇಕರ್ ರೋಲ್ ಅನ್ನ ಬಿಜೆಪಿ ನಿಭಾಯಿಸ್ತಾ ಇತ್ತು. ಆದ್ರೆ ಬರ್ತಾ ಬರ್ತಾ ಆ ಅಕಾಲಿ ದಳದ ಜೊತೆಗಿನ ಮೈತ್ರಿ ಇದೆಯಲ್ಲ, ಇದು ಬಿಜೆಪಿಗೆ ಉರುಳಾಗ್ಬಿಡ್ತು. ಯಾಕೆ ಅಂತಂದ್ರೆ ಅಕಾಲಿ ದಳದ ಭ್ರಷ್ಟಾಚಾರ ಜೊತೆಗೆ ಅವರ ದುರಾಡಳಿತದ ಕಾರಣದಿಂದಾಗಿ ಜನ ಅಕಾಲಿ ದಳವನ್ನ ಹೇಟ್ ಮಾಡಿದ್ರು. ಜೊತೆಗೆ ಅವರೊಂದಿಗಿದ್ದಂತಹ ಬಿಜೆಪಿಯನ್ನ ಕೂಡ ಹೇಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಹೀಗಾಗಿ 2014 ಇರಬಹುದು, 2019 ಇರಬಹುದು, 2024 ಇರಬಹುದು, ಇಡೀ ದೇಶದಲ್ಲಿ ಬಿಜೆಪಿಯ ಅಲೆ ಇತ್ತು, ನರೇಂದ್ರ ಮೋದಿ ಅವರ ಅಲೆ ಇತ್ತು. ಆದ್ರೆ ಪಂಜಾಬ್ನಲ್ಲಿ ಕಾಣೋದಕ್ಕೆ ಸಿಕ್ಕಿಲ್ಲ. ಆದರೆ ಬಹಳ ಕಾಲದ ನಂತರ ಬಿಜೆಪಿ ಈಗ ಪಂಜಾಬ್ನಲ್ಲೂ ಕೂಡ ಕಮಾಲ್ ಮಾಡೋದಕ್ಕೆ ಹೊರಟಿದೆ. ಹೇಗೆ ಬಂಗಾಳದಲ್ಲಿ ಇವರು ಜಾದೂ ಮಾಡಿದ್ರು, ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ ಬಿಜೆಪಿಗೆ 2/3 ಮೆಜಾರಿಟಿ ಬಂಗಾಳದಲ್ಲಿ ಬರುತ್ತೆ ಅಂತ. ಬಂದರೂ ಸರಳ ಬಹುಮತದಲ್ಲಿ ಸರ್ಕಾರ ರಚಿಸಬಹುದು ಅನ್ನುವಂಥ ಲೆಕ್ಕಾಚಾರ ಇತ್ತು. ಆದರೆ ಬಿಜೆಪಿ 3/2 ಬಹುಮತವನ್ನು ಪಡೆದಿದೆ. ಇವತ್ತು TMCA ಇಲ್ಲದಂತಹ ಸ್ಥಿತಿ ಬಂಗಾಳದಲ್ಲಿ ನಿರ್ಮಾಣ ಆಗ್ತಾ ಇದೆ. ಅದೇ ರೀತಿಯ ಸನ್ನಿವೇಶವನ್ನ ಪಂಜಾಬ್ನಲ್ಲೂ ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಬಿಜೆಪಿಯ ತವಕ. ಅದಕ್ಕೀಗ ಖುದ್ದು ಅಮಿತ್ ಶಾ ಅವರೇ ಫೀಲ್ಡಿಗಿಳಿದಿದ್ದಾರೆ. ಇವತ್ತು ಸಾಮಾನ್ಯ ರಾಜಕೀಯ ಜ್ಞಾನ ಇದ್ದವರಿಗೂ ಕೂಡ ಒಂದು ವಿಚಾರ ಗೊತ್ತಿರುತ್ತೆ. ಯಾವುದಾದ್ರೂ ಒಂದು ರಾಜ್ಯದಲ್ಲಿ ಒಂದು ರಾಜಕೀಯ ಪಕ್ಷಕ್ಕೆ ಯಶಸ್ಸು ಸಿಗಬೇಕು ಅಂತಂದ್ರೆ ಅಲ್ಲೊಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಬೇಕು. ಈಗ ತಮಿಳುನಾಡಿನಲ್ಲಿ ಜನ ವಿಜಯ್ಗೆ ಬೆಂಬಲ ಕೊಟ್ಟರು. ಯಾಕೆ ಕೊಟ್ಟರು? ಅಲ್ಲಿದ್ದಂತಹ ದ್ರಾವಿಡ ಪಕ್ಷಗಳು ಕಂಪ್ಲೀಟ್ ಆಗಿ ಅವನತಿಯನ್ನು ಹೊಂದಿದ್ವು. ಜನರಿಗೆ ಆಪ್ಷನ್ನೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಅದನ್ನ ವಿಜಯ್ ಅರ್ಥ ಮಾಡಿಕೊಂಡು ಪಕ್ಷ ಕಟ್ಟಿದ್ರು. ವಿಜಯ್ಗೆ ಜನ ಬೆಂಬಲ ಕೊಟ್ಟರು. ಈವನ್ ಬಂಗಾಳದಲ್ಲೂ ಕೂಡ ಅಷ್ಟೇ. ಮಮತಾ ಬ್ಯಾನರ್ಜಿ ಅವರು ಬಂಗಾಳದಲ್ಲಿ ಸುದೀರ್ಘವಾಗಿ 15 ವರ್ಷ ಆಳ್ವಿಕೆ ಮಾಡಿದ್ರು. ಜನರಿಗೆ ಬೇಸರ ಉಂಟಾಗಿತ್ತು. ಹೊಸ ಆಯ್ಕೆಗಳನ್ನು ಹುಡುಕ್ತಾ ಇದ್ರು. ಅಂತಹ ಸಂದರ್ಭದಲ್ಲಿ ಅಲ್ಲಿ ಎಡಪಕ್ಷಗಳು ಕೂಡ ಅಳಿದು ಹೋಗಿದ್ವು. ಕಾಂಗ್ರೆಸ್ಗೆ ಅಲ್ಲಿ ಅಸ್ತಿತ್ವವೇ ಇರಲಿಲ್ಲ. ಅದನ್ನ ಎನ್ಕ್ಯಾಶ್ ಮಾಡಿಕೊಂಡಂತಹ ಬಿಜೆಪಿ ನಿರಂತರವಾಗಿ 2016 ಬಳಿಕ ಬಂಗಾಳದ ಕಡೆಗೆ ಗಮನ ಹರಿಸಿತ್ತು. ಅದು 2026ರಲ್ಲಿ ಫಲ ನೀಡಿತು ಅಷ್ಟೇ. ಈಗ ಪಂಜಾಬ್ನಲ್ಲಿ ಅಂತಹದೇ ಒಂದು ರಾಜಕೀಯ ಸನ್ನಿವೇಶ ನಿರ್ಮಾಣ ಆಗಿದೆ. ಅದು ಹೇಗೆ ಅಂತ ನಿಮಗೆ ಪ್ರಶ್ನೆ ಬರಬಹುದು. ಯಾಕೆ ಅಂತಂದ್ರೆ 2022ರಲ್ಲಿ ಆಮ್ ಆದ್ಮಿ ಪಕ್ಷ ಪಂಜಾಬ್ನಲ್ಲಿದ್ದಂತಹ ಖಾಲಿ ಜಾಗವನ್ನು ಭರ್ತಿ ಮಾಡಿಕೊಂಡು ಕೂತಿದೆಯಲ್ಲ. ದೆಹಲಿಯಲ್ಲಿ ಹೇಗೆ ಆಮ್ ಆದ್ಮಿ ಪಕ್ಷ ಜಾದೂ ಮಾಡಿ ಕ್ಲೀನ್ ಸ್ವೀಪ್ ಮಾಡಿತ್ತೋ ಅದೇ ಮಾದರಿಯಲ್ಲಿ ಪಂಜಾಬ್ನಲ್ಲೂ ಕೂಡ ಮಾಡಿದೆ. 117 ಕ್ಷೇತ್ರದ ಪೈಕಿ 92 ಸೀಟ್ಗಳನ್ನು ಗೆದ್ದುಕೊಂಡಿತ್ತಲ್ವಾ. ಅಂತಹ ಸಮರ್ಥವಾದ ಆಮ್ ಆದ್ಮಿ ಪಕ್ಷ ಇರುವಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಹೇಗೆ ಅಲ್ಲಿ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ ಅಂತ ಕೆಲವರಿಗೆ ಅನ್ನಿಸ್ತಾ ಇರಬಹುದು. ಆದ್ರೆ ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷ ಎಷ್ಟು ವೇಗವಾಗಿ ಬೆಳೀತೋ ಅಷ್ಟೇ ವೇಗವಾಗಿ ಅವನ
ಅವನತಿಯನ್ನ ಕಾಣ್ತಾ ಇದೆ. ಜನ ಈ ಬಾರಿ ಯಾವ ಮಟ್ಟಿಗೆ ರೊಚ್ಚಿಗೆ ಎದ್ದಿದ್ದಾರೆ ಅಂತಂದ್ರೆ ನೀವು ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. 2024ರಲ್ಲೇ ಇದಕ್ಕೊಂದು ಸಣ್ಣ ಝಲಕ್ ಸಿಕ್ತು. 2022ರಲ್ಲಿ ಗೆದ್ದಂತಹ ಆಮ್ ಆದ್ಮಿ ಪಕ್ಷ 2024ರ ಲೋಕಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತೋಯ್ತು. ಹೀಗಾಗಿ 2027ರ ಫೆಬ್ರವರಿಯಲ್ಲಿ ನಡೆಯುವಂತಹ ಚುನಾವಣೆ ಇದೆಯಲ್ಲ, ಆ ಸಂದರ್ಭದಲ್ಲಿ ಪಂಜಾಬ್ನ ಜನತೆ ಖಂಡಿತವಾಗ್ಲೂ ಕೂಡ ಅಲ್ಲಿ ಸರ್ಕಾರ ಬದಲು ಮಾಡುವಂತಹದ್ದು ಫಿಕ್ಸ್. ಇಂತಹ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ನೀವು ನೋಡಿದ್ದೆ ಆದ್ರೆ ಬಿಜೆಪಿ ಅಲ್ಲಿ 4ನೇ ಪಕ್ಷ. ಕಾಂಗ್ರೆಸ್ ವಿಪಕ್ಷ ಸ್ಥಾನದಲ್ಲಿದೆ. ಈ ಹಿಂದೆ ಅಧಿಕಾರವನ್ನು ನಡೆಸಿದಂತಹ ಪಕ್ಷ. ಕಾಂಗ್ರೆಸ್ಗೆ ಪಂಜಾಬ್ನಾದ್ಯಂತ ಗ್ರಾಸ್ ರೂಟ್ ಲೆವೆಲ್ನ ಕಾರ್ಯಕರ್ತರಿದ್ದಾರೆ. ಇನ್ನು ಪಂಜಾಬ್ನಲ್ಲಿ ಬಹಳ ಸುದೀರ್ಘ ಕಾಲದವರೆಗೆ ರಾಜಕೀಯ ನಡೆಸಿದಂತಹ ಶಿರೋಮಣಿ ಅಕಾಲಿ ದಳವೂ ಕೂಡ ಇದೆ. ಅವರಿಗೆ ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಕೂಡ ಇತ್ತು. ಈಗ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ಆಮ್ ಆದ್ಮಿಯ ಜೊತೆಗೆ ಈ ಎರಡು ಪಕ್ಷಗಳನ್ನ ಕೂಡ ಸೋಲಿಸಬೇಕಾಗತ್ತೆ. ಹೀಗಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಅಥವಾ ಈ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ಗಳನ್ನ ನೋಡಿದ್ದೆ ಆದ್ರೆ ಬಿಜೆಪಿಗೆ ಇದು ತುಂಬಾ ಟಫ್ ಕೆಲಸ ಅಂತ ಅನ್ಸುತ್ತೆ. ಇಂತಹ ಸನ್ನಿವೇಶದಲ್ಲಿ ಪಂಜಾಬ್ನಲ್ಲಿ ಬಿಜೆಪಿಗೆ ವರವಾಗ್ತಾ ಇರುವಂತಹದ್ದು ಅಲ್ಲಿನ ಮುಖ್ಯಮಂತ್ರಿ ಭಗವಂತ್ ಮಾನ್. ಈ ಮನುಷ್ಯ ವಿವಾದಕ್ಕೊಳಗಾದಷ್ಟು ಈ ದೇಶದ ಇನ್ಯಾವ ಮುಖ್ಯಮಂತ್ರಿಯೂ ಕೂಡ ವಿವಾದಕ್ಕೊಳಗಾಗಿಲ್ಲ. ವಿವಾದಗಳ ವಿಚಾರಕ್ಕೆ ಬಂದ್ರೆ ಕೇಜ್ರಿವಾಲ್ಗಿಂತಲೂ ಒಂದು ತೂಕ ಜಾಸ್ತಿ ತೂಗ್ತಾರೆ. ಇಷ್ಟು ದಿನ ಪಂಜಾಬ್ನಲ್ಲಿ ಭಗವಂತ್ ಮಾನ್ ಬಗ್ಗೆ ಏನ್ ಆರೋಪ ಇತ್ತು? ಅವರೊಬ್ಬ ಕುಡುಕ, ವಿಪರೀತವಾಗಿ ಡ್ರಿಂಕ್ಸ್ ಮಾಡ್ತಾರೆ, ಅವರೊಬ್ಬ ಪಿಯೋಟ್, ಆಡಳಿತದಲ್ಲಿ ದಕ್ಷತೆ ಇಲ್ಲ, ಪಂಜಾಬ್ನ ಆರ್ಥಿಕತೆಯನ್ನು ನೆಲಕಚ್ಚುವಂತೆ ಮಾಡಿದ್ರು, ಪಂಜಾಬ್ನಲ್ಲಿ ಕೊಟ್ಟ ಭರವಸೆಗಳನ್ನು ಈಡೇರಿಸೋದಕ್ಕೆ ಭಗವಂತ್ ಮಾನ್ಗೆ ಸಾಧ್ಯ ಆಗಿಲ್ಲ, ಪಂಜಾಬ್ನಲ್ಲಿ ಲಾ ಅಂಡ್ ಆರ್ಡರ್ ಸಿಚುವೇಶನ್ ತುಂಬಾ ಕೆಟ್ಟದಾಗಿದೆ, ಈ ರೀತಿಯ ಆರೋಪಗಳು ಮಾತ್ರ ಇದ್ವು. ಆದ್ರೆ ಇತ್ತೀಚೆಗೆ ಉಂಟಾದಂತಹ ಒಂದು ವಿವಾದ ಇದೆಯಲ್ಲ, ಭಗವಂತ್ ಮಾನ್ ಅಲ್ಲ, ಇಡೀ ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ದೊಡ್ಡ ಕಪ್ಪು ಚುಕ್ಕೆ ಆಗಿದೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ ಪಂಜಾಬ್ನಲ್ಲಿ ಇತ್ತೀಚೆಗೆ ಒಂದು ವಿಡಿಯೋ ವೈರಲ್ ಆಗತ್ತೆ. ಅದು ಭಗವಂತ್ ಮಾನ್ರದ್ದು ಅಂತ ಹೇಳಲಾಗ್ತಾ ಇದೆ. ಆ ವಿಡಿಯೋವನ್ನ ಆಧರಿಸಿ ಭಗವಂತ್ ಮಾನ್ರನ್ನ ಸಿಖ್ ಸಮುದಾಯ ಗುರುದ್ರೋಹಿ ಅಂತ ಘೋಷಣೆ ಮಾಡಿದೆ. ಇದಿಷ್ಟನ್ನೇ ಹೇಳಿದ್ರೆ ನಿಮಗೆ ಈ ವಿಚಾರ ಅರ್ಥ ಆಗ್ಲಿಕ್ಕಿಲ್ಲ. ಇದನ್ನು ಸ್ವಲ್ಪ ವಿವರಿಸಿ ಹೇಳ್ತೀನಿ. ಇವತ್ತು ಪಂಜಾಬ್ ಅಂತಂದ್ರೆ ಅಲ್ಲಿ ಸಿಖ್ಖರು ಬಹುಸಂಖ್ಯಾತರು. ಸಿಖ್ ಧರ್ಮವನ್ನು ಅನುಸರಿಸುವಂತವರ ಸಂಖ್ಯೆ ಜಾಸ್ತಿ ಇದೆ. ಸಿಖ್ ಧರ್ಮದಲ್ಲಿ ಗುರು ಅಂತಂದ್ರೆ ಅವರಿಗೆ ಪರಮ ಪುಣ್ಯವಾದಂತಹ ಸ್ಥಾನ. ಅವರು ಯಾವುದನ್ನ ಬೇಕಾದರೂ ಸಹಿಸಿಕೊಳ್ತಾರೆ. ಆದ್ರೆ ಗುರುಗಳಿಗೆ ಅವಮಾನ ಆದ್ರೆ ಅಥವಾ ಅವರನ್ನ ಅಪಮಾನ ಮಾಡಿದ್ದೆ ಆದ್ರೆ ಅದನ್ನ ಆ ಧರ್ಮದವರು ಸಹಿಸಿಕೊಳ್ಳೋದಿಲ್ಲ. ಹೀಗಾಗಿ ಅವರೇನಾದ್ರೂ ಗುರುದ್ರೋಹಿ ಅಂತ ಯಾರನ್ನಾರು ಕರೆದ್ರು ಅಂತಂದ್ರೆ ಅವರನ್ನ ಸಮಾಜ ಬಹಿಷ್ಕಾರ ಹಾಕತ್ತೆ. ಸಿಖ್ಖರು ಮತ್ತೆ ಯಾವತ್ತೂ ಕೂಡ ಆ ವ್ಯಕ್ತಿಯನ್ನ ಒಪ್ಕೊಳ್ಳೋದಿಲ್ಲ. ಸದ್ಯ ಪಂಜಾಬ್ ಸಿಎಂ ಇದಾರಲ್ಲ ಭಗವಂತ್ ಮಾನ್, ಅವರನ್ನ ಪಂಜಾಬ್ನ ಅಕಾಲ್ ತಖ್ತ್ ಅನ್ನುವಂತಹ ಸಿಖ್ ಧಾರ್ಮಿಕ ಸಂಸ್ಥೆ ಗುರುದ್ರೋಹಿ ಅಂತ ಘೋಷಣೆ ಮಾಡಿದೆ. ಈಗ ಇಸ್ಲಾಂನಲ್ಲಿ ಮೌಲ್ವಿಗಳು ಫತ್ವಾ ಹೊರಡಿಸ್ತಾರಲ್ಲ, ಈ ಘಟನೆ ಸ್ವಲ್ಪ ಅದಕ್ಕೆ ಸಿಮಿಲಾರಿಟೀಸ್ ಇದೆ ಅಷ್ಟೇ. ಹಾಗೆಯಾ ಅಂತ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಪಂಜಾಬ್ನ ಸಿಖ್ ಧರ್ಮದ ಅಕಾಲ್ ತಖ್ತ್ ಅನ್ನುವಂತಹ ಸರ್ವೋಚ್ಚ ಬಾಡಿ ಈಗ ಪಂಜಾಬ್ ಸಿಎಂ ಅನ್ನೇ ಗುರುದ್ರೋಹಿ ಅಂತ ಘೋಷಣೆ ಮಾಡಿದೆ. ಯಾಕೆ ಒಂದು ರಾಜ್ಯದ ಮುಖ್ಯಮಂತ್ರಿಯ ಬಗ್ಗೆ ಇಂತಹ ತೀರ್ಮಾನವನ್ನ ಕೈಗೊಳ್ಳಲಾಯಿತು ಕೇಳಿದ್ರೆ, ಭಗವಂತ್ ಮಾನ್ರದ್ದು ಎನ್ನಲಾದಂತಹ ಒಂದು ವಿಡಿಯೋ ವೈರಲ್ ಆಗಿತ್ತಲ್ಲ, ಅದರಲ್ಲಿ ಏನಿದೆ ಅಂತಂದ್ರೆ ಪಂಜಾಬ್ ಸಿಎಂ ಭಗವಂತ್ ಮಾನ್ರಂತೆ ಕಾಣ್ತಾ ಇರುವಂತಹ ಒಬ್ಬ ವ್ಯಕ್ತಿ ಕೈಯಲ್ಲಿ ಎಣ್ಣೆ ಗ್ಲಾಸ್ ಅನ್ನ ಹಿಡ್ಕೊಂಡು ಅಂದ್ರೆ ಮದ್ಯಪಾನ ಮಾಡ್ತಾ ಕೆಲ ಸಿಖ್ ಗುರುಗಳ ಫೋಟೋಗಳಿಗೆ ಅದನ್ನ ಸಿಂಪಡಿಸುವಂತಹ ದೃಶ್ಯ ಇದೆ ಅದರಲ್ಲಿ. ಇದು ಸಿಖ್ಖರ ಧಾರ್ಮಿಕ ಭಾವನೆಗಳಿಗೆ ನಿಜವಾಗ್ಲೂ ಧಕ್ಕೆ ತರುವಂತಹ ವಿಚಾರ. ಆ ವಿಡಿಯೋದಲ್ಲಿರುವಂತಹ ವ್ಯಕ್ತಿ ಸೇಮ್ ಟು ಸೇಮ್ ಭಗವಂತ್ ಮಾನ್ರಂತೆ ಇದ್ದಾನೆ. ಯಾವಾಗ ಆ ವಿಡಿಯೋ ವೈರಲ್ ಆಯ್ತೋ ತಕ್ಷಣ ಇದು ಮುಖ್ಯಮಂತ್ರಿ ಅನ್ನುವಂತಹ ಆರೋಪ ಕೇಳಿಬಂತು. ಭಗವಂತ್ ಮಾನ್ ಮೇಲೆ ಒತ್ತಡ ಜಾಸ್ತಿ ಆಯ್ತು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಇಂತಹ ವಿಡಿಯೋ ವೈರಲ್ ಆಗ್ತಿದ್ರೆ ಜನ ಏನ್ ಹೇಳ್ತಾರೆ, ಇದು AI ನಲ್ಲಿ ಸೃಷ್ಟಿಸಿರುವಂತಹ ವಿಡಿಯೋ ಅಂತ. ಹಾಗೆ ಭಗವಂತ್ ಮಾನ್ ಕೂಡ ಒಂದು ಆಂಟಿಸಿಪೇಟರಿ ಬೇಲ್ ರೀತಿಯಲ್ಲಿ ಇದು AI ವಿಡಿಯೋ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಘೋಷಣೆ ಮಾಡ್ತಾರೆ. ಆಗ ಅಕಾಲ್ ತಖ್ತ್ ಹೇಳುತ್ತೆ, ಹಾಗಾದ್ರೆ ಫೋರೆನ್ಸಿಕ್ ಲ್ಯಾಬ್ ನಲ್ಲಿ ಟೆಸ್ಟ್ ಮಾಡಿಸಿ ಹೇಳಿ, ಇದನ್ನ ವೈಜ್ಞಾನಿಕವಾಗಿ ಅದು ದೃಢಪಡಲಿ ಅಂತ. ಆದರೆ ಭಗವಂತ್ ಮಾನ್ ಅದಕ್ಕೆ ಮುಂದಾಗೋದಿಲ್ಲ. ಆ ಸಂದರ್ಭದಲ್ಲಿ ಅಕಾಲ್ ತಖ್ತೆ ಈ ವಿಡಿಯೋವನ್ನ ಫೋರೆನ್ಸಿಕ್ ಲ್ಯಾಬ್ಗೆ ಕಳುಹಿಸುತ್ತೆ. ಒಂದಲ್ಲ ಎರಡೆರಡು ಲ್ಯಾಬ್ ನಲ್ಲಿ ಟೆಸ್ಟ್ ಆಗುತ್ತೆ. ಆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ನಲ್ಲಿ ಈ ವಿಡಿಯೋ ನಕಲಿಯಲ್ಲ, ಅಸಲಿ ವಿಡಿಯೋ ಹೀಗಂತ ವರದಿ ಬರುತ್ತೆ. ಆ ವರದಿಯನ್ನ ಇಟ್ಟುಕೊಂಡೇ ಈಗ ಅಕಾಲ್ ತಖ್ತ್ ಇಂತಹ ನಿರ್ಧಾರವನ್ನ ಕೈಗೊಂಡಿರೋದು, ಪಂಜಾಬ್ನ ಸಿಎಂ ಅನ್ನ ಗುರುದ್ರೋಹಿ ಅಂತ ಘೋಷಣೆ ಮಾಡಿರೋದು. ಆದ್ರೆ ಈಗಲೂ ಸಹ ಪಂಜಾಬ್ ಸಿಎಂ ಅದನ್ನ ಒಪ್ಕೊಳ್ತಾ ಇಲ್ಲ. ನಾವೇ ಇದನ್ನ ಸರ್ಕಾರದ ಮಟ್ಟದಲ್ಲಿ ಟೆಸ್ಟ್ ಮಾಡಿದೀವಿ, ಅದು AI ವಿಡಿಯೋ ಅಲ್ಲ, ಅದು ರಿಯಲ್ ವಿಡಿಯೋನೇ. ಆದರೆ ನನ್ನ ವಿರುದ್ಧ ಅಪಪ್ರಚಾರ ಮಾಡುವ ದೃಷ್ಟಿಯಿಂದ ನನ್ನನ್ನೇ ಹೋಲುವಂತಹ ಒಬ್ಬ ವ್ಯಕ್ತಿಯ ಕೈಯಲ್ಲಿ ಆ ದುಷ್ಕೃತ್ಯವನ್ನ ಮಾಡಿಸಿದ್ದಾರೆ, ಅದರಲ್ಲಿರುವಂತಹ ವ್ಯಕ್ತಿ ನಾನಲ್ಲ, ಹೀಗಂತ ಪಂಜಾಬ್ ಸಿಎಂ ಈಗ ಉಲ್ಟಾ ಹೊಡೆದಿದ್ದಾರೆ. ಇದು ಪಂಜಾಬ್ ಸಿಎಂ ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವಾದಗಳಿದಾವೆ. ನಾ ಅದ್ರ ಬಗ್ಗೆ ಏನು ಹೇಳೋದಕ್ಕೆ ಹೋಗೋದಿಲ್ಲ. ಆದ್ರೆ ಈ ವಿಡಿಯೋ ಎಷ್ಟು ಡ್ಯಾಮೇಜ್ ಮಾಡಬೇಕೋ ಅಷ್ಟು ಡ್ಯಾಮೇಜ್ ಅನ್ನ ಮಾಡಿಬಿಟ್ಟಿದೆ. ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷದವರಿಗೆ ಇದೊಂಥರ ಬಿಸಿ ತುಪ್ಪದ ರೀತಿಯಲ್ಲಾಗಿದೆ. ಭಗವಂತ್ ಮಾನ್ರನ್ನ ಇಳಿಸಬೇಕು ಅನ್ನುವಂತಹ ಒತ್ತಾಯ ಪಕ್ಷದ ಒಳಗೆ ಕೇಳಿಬರೋದಕ್ಕೆ ಶುರುವಾಗಿದೆ. ಆದರೆ ಭಗವಂತ್ ಮಾನ್ರನ್ನ ಈ ಸಂದರ್ಭದಲ್ಲಿ ಇಳಿಸಿದ್ದೇ ಆದ್ರೆ ಮುಂದೆ ಯಾರು ಮುಖ್ಯಮಂತ್ರಿ ಆಗಬೇಕು? ಕೇಜ್ರಿವಾಲೇ ಬಂದು ಮುಖ್ಯಮಂತ್ರಿ ಆಗಬೇಕಷ್ಟೇ. ಪಂಜಾಬ್ನಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಭಗವಂತ್ ಮಾನ್ರಂತಹ ನಾಯಕತ್ವ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಅವರನ್ನು ಇಳಿಸಿದ್ದೇ ಆದ್ರೆ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ ಆಗುತ್ತೆ, ಇಳಿಸದೇ ಇದ್ರೂ ಕೂಡ ಡ್ಯಾಮೇಜ್ ಆಗುತ್ತೆ. ಅಂತಹ ಒಂದು ಸಂದಿಗ್ಧ ಸ್ಥಿತಿಗೆ ಆಮ್ ಆದ್ಮಿ ಪಕ್ಷ ಮತ್ತು ಕೇಜ್ರಿವಾಲ್ ಸಿಕ್ಕಾಕೊಂಡಿದ್ದಾರೆ.
ಇದೆಲ್ಲದರ ಲಾಭವನ್ನು ಪಡೆದುಕೊಳ್ಳೋದಕ್ಕೆ ಬಿಜೆಪಿ ತುದಿಗಾಲ್ನಲ್ಲಿ ನಿಂತಿದೆ. ಹೇಳಬೇಕು ಅಂತಂದ್ರೆ ಪಂಜಾಬ್ನಲ್ಲಿ ಕಾಂಗ್ರೆಸ್ ಇದರ ಲಾಭವನ್ನು ಪಡಿಬೇಕು. ಯಾಕೆ ಅಂತಂದ್ರೆ ಅವರೇ ವಿಪಕ್ಷದಲ್ಲಿರುವಂತಹದ್ದು. ಬಿಜೆಪಿ ಪಂಜಾಬ್ನಲ್ಲಿ 4ನೇ ಸ್ಥಾನದಲ್ಲಿದೆ. ಆದರೂ ಸಹ ಬಿಜೆಪಿ ಹೆಚ್ಚು ಆಕ್ಟಿವ್ ಆಗಿದೆ. ಮುಂಬರುವಂತಹ ಚುನಾವಣೆಯಲ್ಲಿ ನಮಗೇನೋ ರಾಜಕೀಯ ಲಾಭ ಆಗುತ್ತೆ ಎನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಅದಕ್ಕೆ ಬೇಕಾದಂತಹ ಕಾರ್ಯತಂತ್ರವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪಂಜಾಬ್ ಅನ್ನ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ? ಅಲ್ಲಿ ಅವರ ವೋಟ್ ಬೇಸ್ ಇದೆಯಾ ಕೇಳಿದ್ರೆ 2022ರ ಚುನಾವಣೆಯನ್ನ ನೋಡಿದ್ರೆ ಬಿಜೆಪಿ ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ. 2022ರಲ್ಲಿ ಬಿಜೆಪಿ ಕೇವಲ 7.73% ವೋಟ್ ಶೇರ್ ಅನ್ನು ಪಡೆದಿತ್ತು. 2 ಸೀಟ್ಗಳನ್ನು ಮಾತ್ರ ಗೆದ್ದಿತ್ತು. ಆದರೆ 4 ಸೀಟನ್ನು ಗೆದ್ದಂತಹ ಅಕಾಲಿ ದಳ ಆಗಲೂ ಕೂಡ 20.15% ವೋಟ್ ಶೇರ್ ಅನ್ನು ಪಡೆದುಕೊಂಡಿತ್ತು. ಅಂದರೆ ಅಕಾಲಿ ದಳಕ್ಕೆ ಒಂದು ಭದ್ರವಾದಂತಹ ವೋಟ್ ಬೇಸ್ ಇತ್ತು. ಅದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷ 42% ವೋಟ್ ಶೇರ್ ಅನ್ನು ಪಡೆದು 92 ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬಂದಿತ್ತು. ಕಾಂಗ್ರೆಸ್ ವೋಟ್ ಶೇರ್ ಕೂಡ 22% ಇತ್ತು. ಇದರ ಅರ್ಥ ಏನು ಕೇಳಿದ್ರೆ 2022ರ ರಿಸಲ್ಟ್ ಅನ್ನು ನೋಡಿದ್ರೆ ಪಂಜಾಬ್ನಲ್ಲಿ ಬಿಜೆಪಿಗೆ ಬೇಸೇ ಇಲ್ಲ. ಆದರೆ ಈಗಲೂ ಆ ಸ್ಥಿತಿ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. 2024ರಲ್ಲೇ ಇದರ ಚಿತ್ರಣ ಬದಲಾಗಿದೆ. 2024ರಲ್ಲಿ ಲೋಕಸಭಾ ಚುನಾವಣೆ ಆಯ್ತಲ್ಲ, ಬಿಜೆಪಿಗೆ ಪಂಜಾಬ್ನಲ್ಲಿ ಸೀಟ್ಗಳು ಬರದೇ ಇರಬಹುದು. ಆದರೆ ವೋಟ್ ಶೇರ್ ವಿಪರೀತ ಪ್ರಮಾಣದಲ್ಲಿ ಏರಿಕೆ ಆಯಿತು. ಯಾಕೆ ಕೇಳಿದ್ರೆ ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿತ್ತು. ಹೀಗಾಗಿ ಬಿಜೆಪಿಯ ವೋಟ್ ಶೇರ್ ಇದೆಯಲ್ಲ, ಇದು 18.56%ಗೆ ಏರಿಕೆ ಆಗಿದೆ. ಕಾಂಗ್ರೆಸ್ ಪಕ್ಷ 26% ಅನ್ನು ತೆಗೆದುಕೊಂಡ್ರೆ ಆಮ್ ಆದ್ಮಿ ಪಕ್ಷವೂ ಕೂಡ 26% ಅನ್ನು ತೆಗೆದುಕೊಂಡಿದೆ. ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಗೊತ್ತಾ? 2022ರಲ್ಲಿ 42% ವೋಟ್ ಶೇರ್ ಅನ್ನು ಪಡೆದಿದ್ದಂತಹ ಆಮ್ ಆದ್ಮಿ ಪಕ್ಷಕ್ಕೆ ಬಹಳ ದೊಡ್ಡ ಡ್ಯಾಮೇಜ್ 2024ರಲ್ಲೇ ಆಯಿತು. ಕೇವಲ 2 ವರ್ಷದಲ್ಲಿ ಆಮ್ ಆದ್ಮಿ ಪಕ್ಷ 16% ವೋಟ್ ಶೇರ್ ಅನ್ನು ಕಳೆದುಕೊಳ್ತು. ಅದು ಯಾರಿಗೆ ಶಿಫ್ಟ್ ಆಗಿದೆ ಕೇಳಿದ್ರೆ ಬಿಜೆಪಿಗೆ ಶಿಫ್ಟ್ ಆಗಿದೆ. ಅಂದ್ರೆ ಆಮ್ ಆದ್ಮಿ ಪಕ್ಷದ ವೋಟರ್ಸ್ ಯಾರಿದ್ರು ಹೊಸತನವನ್ನ ಬಯಸಿ 2022ರಲ್ಲಿ ವೋಟ್ ಹಾಕಿದಂತವ್ರು ಇದಾರಲ್ಲ, ಅವರಿಗೆ ಆಮ್ ಆದ್ಮಿ ಪಕ್ಷ ತೃಪ್ತಿ ಆಗಿಲ್ಲ. ಈಗ ಅವರು ಯಾರಿಗೆ ಶಿಫ್ಟ್ ಆಗ್ತಾ ಇದ್ದಾರೆ? ಬಿಜೆಪಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಕಾಂಗ್ರೆಸ್ಗೆ ವಲಸೆ ಹೋಗ್ತಾ ಇಲ್ಲ. ಇದು ಇಂಪಾರ್ಟೆಂಟ್ ಆದಂತಹ ವಿಚಾರ. ಯಾಕೆ ಕಾಂಗ್ರೆಸ್ ಕಡೆಗೆ ಒಲವಿಲ್ಲ ಕೇಳಿದ್ರೆ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರನ್ನ ರಾಹುಲ್ ಗಾಂಧಿ ಅವರು ಕೆಳಗಿಳಿಸ್ತಾರಲ್ಲ, ಅದಾದ ಬಳಿಕ ಪಂಜಾಬ್ ಕಾಂಗ್ರೆಸ್ಗೆ ನಾಯಕತ್ವ ಇಲ್ಲ. ಚೆನ್ನಿಯನ್ನ ಸಿಎಂ ಮಾಡಿದ್ದನ್ನ ಜನ ಒಪ್ಕೊಂಡಿಲ್ಲ. ಈಗಲೂ ಕೂಡ ಉತ್ತಮವಾದಂತಹ ನಾಯಕತ್ವ ಪಂಜಾಬ್ನಲ್ಲಿ ಕಾಂಗ್ರೆಸ್ಗಿಲ್ಲ. ಆ ಅಮರೇಂದ್ರ ಸಿಂಗ್ ಈಗ ಬಿಜೆಪಿ ಜೊತೆಗಿದ್ದಾರೆ. ಅವರೇನ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೆ ವಯಸ್ಸಾಗಿದೆ, 84 ವರ್ಷ. ಆದರೆ ಬಿಜೆಪಿ ಎಮರ್ಜ್ ಆಗ್ತಾ ಇರೋದನ್ನ ಕಂಡು ಬೇರೆ ಬೇರೆ ಪಕ್ಷದಿಂದ ಹೊಸ ನಾಯಕರು ಬಿಜೆಪಿಯ ಜೊತೆಗೆ ಕೈ ಜೋಡಿಸಿದ್ದಾರೆ. ಸಹಜವಾಗಿ ಬಿಜೆಪಿ ಪರಿಸ್ಥಿತಿಯ ಲಾಭವನ್ನ ಕೂಡ ಪಡೆದುಕೊಳ್ತಾ ಇದೆ. ಉದಾಹರಣೆಗೆ ರವನೀತ್ ಸಿಂಗ್ ಬಿಟ್ಟು ಇವರು ಕಾಂಗ್ರೆಸ್ನಲ್ಲಿದ್ರು, ನಂತರ ಬಿಜೆಪಿಯನ್ನ ಜಾಯ್ನ್ ಆದ್ರು. ಅವರಿಗೆ ಕೇಂದ್ರ ಮಂತ್ರಿಮಂಡಲದಲ್ಲೂ ಕೂಡ ಸ್ಥಾನ ಕಲ್ಪಿಸಲಾಗಿತ್ತು. ಆದ್ರೆ ಈಗ ಅವರನ್ನ ಮಂತ್ರಿಮಂಡಲದಿಂದ ಕೈ ಬಿಡಲಾಗ್ತಾ ಇದೆ ಅನ್ನೋ ಸುದ್ದಿ ಇದೆ. ಅವರನ್ನ ರಾಜ್ಯಸಭೆಗೂ ಕೂಡ ಮರು ಆಯ್ಕೆ ಮಾಡಿಲ್ಲ. ಇದು ಏನನ್ನ ಸೂಚಿಸ್ತಾ ಇದೆ ಅಂತಂದ್ರೆ ರವನೀತ್ ಸಿಂಗ್ ಬಿಟ್ಟುವನ್ನ ಪಂಜಾಬ್ಗೆ ಕಳುಹಿಸೋದಕ್ಕೆ ಬಿಜೆಪಿ ಸಿದ್ಧತೆ ಮಾಡಿಕೊಳ್ತಾ ಇದೆ ಅಂತ. ಇದರ ಜೊತೆಗೆ ಇತ್ತೀಚೆಗಷ್ಟೇ ಪಂಜಾಬ್ಗೆ ಹೊಸ ಬಿಜೆಪಿಯ ಅಧ್ಯಕ್ಷರ ನೇಮಕ ಆಗಿದೆ. ಕೇವಲ್ ಸಿಂಗ್ ದಿಲ್ಹೋನ್ರನ್ನ ಪಂಜಾಬ್ನ ನೂತನ ಬಿಜೆಪಿಯ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ. ಇವರು ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದಂಥವರು. ಪಂಜಾಬ್ನ ರಾಜಕಾರಣದಲ್ಲಿ ಬಹಳ ದೊಡ್ಡ ಹೆಸರು ಕೂಡ ಹೌದು. ಇದರ ಜೊತೆಗೆ ಆಮ್ ಆದ್ಮಿ ಪಕ್ಷದ 7 ಜನ ರಾಜ್ಯಸಭಾ ಸದಸ್ಯರು ಕೂಡ ಬಿಜೆಪಿಗೆ ಬಂದಿದ್ದಾರೆ. ಅಂದ್ರೆ ಬಿಜೆಪಿಯವರು ಪಂಜಾಬ್ನಲ್ಲಿ ಜನಪ್ರಿಯತೆ ಇರುವಂತಹ ಜೊತೆಗೆ ಹೆಸರು ಕೆಡಿಸಿಕೊಳ್ಳದಂತಹ ನಾಯಕರಿಗೆ ಗಾಳ ಹಾಕಿಬಿಟ್ಟು ಈಗ ಬಿಜೆಪಿಯಲ್ಲಿ ಸ್ಥಾನಮಾನ ಕೊಟ್ಟಿದ್ದಾರೆ. ಇನ್ನು ಈ ಹಿಂದೆ ಕಾಂಗ್ರೆಸ್ನಲ್ಲಿ ಬಹಳ ಸದ್ದು ಮಾಡ್ತಾ ಇದ್ದಂತಹ ನವಜೋತ್ ಸಿಂಗ್ ಸಿದ್ದು ಈಗ ರಾಜಕೀಯವಾಗಿ ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ. ಅವರು ಒಂದು ಹಂತದಲ್ಲಿ ಕಾಂಗ್ರೆಸ್ನಿಂದ ಅಂತರವನ್ನೇ ಕಾಯ್ದುಕೊಂಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳು ಕೂಡ ಬಿಜೆಪಿಗೆ ಪೂರಕವಾಗಿದೆ. ಇದರ ಜೊತೆಗೆ ಮಿತ್ರರೇ 2022ರಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಡ್ಯಾಮೇಜ್ ಮಾಡಿದಂತಹ ವಿಚಾರ ಯಾವುದು ಕೇಳಿದ್ರೆ ರೈತರ ಪ್ರತಿಭಟನೆ. ಆ ರೈತರ ಪ್ರತಿಭಟನೆಯನ್ನ ಕೇಜ್ರಿವಾಲ್ ಮತ್ತು ಆಮ್ ಆದ್ಮಿ ಪಕ್ಷ ಬಹಳ ಯಶಸ್ವಿಯಾಗಿ ತನ್ನ ಲಾಭಕ್ಕೆ ಬಳಸ್ಕೊಳ್ತು. ದೆಹಲಿಗೆ ಬಂದು ಕೂತಿದ್ರಲ್ಲ, ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನ ಆಮ್ ಆದ್ಮಿ ಪಕ್ಷ ಒದಗಿಸಿಕೊಡ್ತು. ಪಂಜಾಬ್ನ ರೈತರ ಪರವಾಗಿ ನಾವಿದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ಏನೇನ್ ಬೇಕೋ ಎಲ್ಲವುದನ್ನ ಮಾಡಿಬಿಟ್ಟಿದ್ರು. ಜೊತೆಗೆ ರೈತ ಕಾನೂನುಗಳಿದ್ವಲ್ಲ, ಅದು ಕೂಡ ಪಂಜಾಬ್ನಲ್ಲಿ ಬಿಜೆಪಿಗೆ ಮುಳುವಾಯಿತು. ಸದ್ಯದ ಪರಿಸ್ಥಿತಿಯಲ್ಲಿ ಬಿಜೆಪಿಗೂ ತನ್ನ ತಪ್ಪಿನ ಅರಿವಾಗಿದೆ. ಪಂಜಾಬ್ನ ಜನತೆಗೂ ಕೂಡ ರಿಯಲೈಸ್ ಆಗಿದೆ. ನಾವಿದೇ ರೀತಿಯಾಗಿ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಇದ್ರೆ ಪಂಜಾಬ್ನಲ್ಲಿ ಬಹಳ ದೊಡ್ಡ ಸಂಕಷ್ಟ ಎದುರಾಗತ್ತೆ ಅಂತ. ಇತ್ತೀಚಿನ ದಿನಗಳಲ್ಲಿ ಪಂಜಾಬ್ನಲ್ಲಿ ಯಾವ ಮಟ್ಟಿಗೆ ಡ್ರಗ್ಸ್ ಮಾಫಿಯಾ ಬೆಳೆದಿದೆ ಅಂತಂದ್ರೆ ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಪಂಜಾಬ್ ಕೂಡ ಬಹಳ ಇಂಪಾರ್ಟೆಂಟ್ ಲೊಕೇಶನ್ ನಲ್ಲಿರುವಂತಹ ಒಂದು ಪ್ರದೇಶ. ಅದು ಪಾಕಿಸ್ತಾನದೊಂದಿಗೆ ಗಡಿ ಹಂಚಿಕೊಂಡಿದೆ. ಈ ಹಿಂದೆ ಪ್ರತ್ಯೇಕವಾದದ ಕೂಗಿದ್ದಂತಹ ರಾಜ್ಯ ಅದು. ಹೀಗಾಗಿ ಬಿಜೆಪಿಗೆ ಅದನ್ನ ಗೆಲ್ಲುವಂತಹದ್ದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗತ್ತೆ. ಸದ್ಯದ ಸನ್ನಿವೇಶದಲ್ಲಿ ಬಿಜೆಪಿ ಪಂಜಾಬ್ ಅನ್ನ ಕ್ಲೀನ್ ಸ್ವೀಪ್ ಮಾಡುತ್ತೆ ಅಥವಾ 59 ಸೀಟ್ಗಳನ್ನು ಗೆದ್ದು ಸ್ವಂತ ಬಲದ ಸರ್ಕಾರ ರಚಿಸುತ್ತೆ ಅಂತ ನಾನಂತೂ ಹೇಳೋದಿಲ್ಲ. ಆದ್ರೆ ಈ ಬಾರಿ ಬಿಜೆಪಿ ದೊಡ್ಡ ಸಾಧನೆಯಂತೂ ಮಾಡುತ್ತೆ. ಒಂದು ವೇಳೆ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ಗೆ ಅರ್ಧರ್ಧ ಸೀಟ್ಗಳು ಬಂದಿದ್ದೆ ಆದ್ರೆ, ಅಂದ್ರೆ 30 ಸೀಟ್ಗಳನ್ನು ಗಳಿಸಿದ್ದೆ ಆದ್ರೆ ಡೆಫಿನೆಟ್ ಆಗಿ ಅವರೇ ಕೈ ಜೋಡಿಸಿ ಸರ್ಕಾರ ರಚಿಸ್ತಾರೆ. ಬಿಜೆಪಿಗಂತೂ ಬಿಡೋದಿಲ್ಲ. ಅದಾಗಬಾರದು. ನಾವೇ ಸ್ವಂತ ಬಲದ ಸರ್ಕಾರ ರಚಿಸಬೇಕು ಅನ್ನುವಂತಹ ಪ್ರಯತ್ನದಲ್ಲಿ ಅಮಿತ್ ಶಾ ಇದ್ದಾರೆ.
ನೋಡೋಣ, ಪಂಜಾಬ್ನಲ್ಲಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತವೆ. ಆ ಸಂದರ್ಭದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.